ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ. ಸೊ ನಾನು 2012 ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ನನ್ನ ಲೈಫಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ನಾನಿರೋದು ಒಂದೇ ಲೈಫಲ್ಲಿ ಎಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಅದೇ ಸಮಯದಲ್ಲಿ ಕ್ರಿಕೆಟ್ ಕೋಚಿಂಗ್, ಅದೇ ರೀತಿ ಡ್ಯಾನ್ಸ್ ಕ್ಲಾಸಸ್ ಸಹ ಹೋಗ್ತಿದ್ದೆ. ಬಟ್ 3 ಫೀಲ್ಡ್ಸಲ್ಲೂ ನಾನು ಫೇಲ್ ಆಗಿದ್ದೆ ಆ ಟೈಮಲ್ಲಿ. ಆವಾಗ ನನಗೆ ಮೆಡಿಟೇಷನ್ ಪರಿಚಯ ಆಯಿತು. ಆ್ಯಂಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿವಸಕ್ಕೆ ಪತ್ರಿ ಸರ್ ಅವರ ಸಂಕಲ್ಪ ಶಕ್ತಿ ಅನ್ನೋ ಆಡಿಯೋನ ಕೇಳಿಸ್ಕೊಂಡೆ. ಸೊ ಆ ಸಂಕಲ್ಪ ಶಕ್ತಿ ಅನ್ನೋ ಆಡಿಯೋದಲ್ಲಿ ಸರ್ ತುಂಬ ಅದ್ಭುತವಾಗಿ ತಿಳಿಸಿದ್ದಾರೆ. ನಮಗೆ ಎಷ್ಟೋ ಜನ್ಮಗಳಿದೆ ಆ್ಯಂಡ್ ಒಂದೊಂದು ಜನ್ಮದಲ್ಲಿ ಒಂದು ಫೀಲ್ಡ್ನ ಚೂಸ್ ಮಾಡಿಕೊಂಡು ಅದರಲ್ಲಿ ನಾವು ಮಾಸ್ಟ್ರಿಯನ್ನು ಅಚೀವ್ ಮಾಡಬೇಕು ಆ್ಯಂಡ್ ಬೇರೆ ಫೀಲ್ಡ್ಸು ನಮ್ಮ ಹಾಬೀಸಾಗಿ ನಾವು ಕಂಟಿನ್ಯೂ ಮಾಡ್ಬೋದು ಅಂತ ನಂಗೆ ಅರ್ಥ ಆಯಿತು. ಸೊ ಆವಾಗಿಂದ ನಾನು ಮೆಡಿಟೇಷನ್ನ ಕಂಟಿನ್ಯೂಸಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ್ಯಂಡ್ ಅದೇ ರೀತಿ ಪಿರಮಿಡ್ ವ್ಯಾಲಿಯಲ್ಲಿ ನಡೆದ ಸ್ಪಿರಿಚುವಲ್ ಸೈನ್ಸ್ 5 ಡೇಸ್ ವರ್ಕ್ಶಾಪ್ನ ಸಹ ಅಟೆಂಡ್ ಮಾಡಿದೆ. ಸೊ ಸ್ಪಿರಿಚುವಲ್ ಸೈನ್ಸ್ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಂಗೆ ಅರ್ಥ ಆಯಿತು. ಆ್ಯಂಡ್ ಪ್ರತಿಯೊಬ್ಬ ಯಂಗ್ಸ್ಟರು ಆ ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ತಿಳ್ಕೋಬೇಕು ಅನ್ನೋದು ನನಗೆ ಕ್ಲಾರಿಟಿ ಬಂತು ಆ ಪಿರಮಿಡ್ ವ್ಯಾಲಿಯ ವರ್ಕ್ಶಾಪಲ್ಲಿ. ಸೊ ಪಿರಮಿಡ್ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಎನರ್ಜೀಸ್ ಇನ್ಕ್ರೀಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಥಾಟ್ ಪವರ್ ಎಷ್ಟೋ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಪತ್ರಿ ಸರ್ ಅವರ ಇನ್ನೊಂದು ಅದ್ಭುತವಾದ ಆಡಿಯೋ ಇದೆ, ಪವರ್ ಆಫ್ ಥಾಟ್ ಅಂತ. ಸೊ ಆ ಪವರ್ ಆಫ್ ಥಾಟಲ್ಲಿ ಸರ್ ತುಂಬ ಅದ್ಭುತವಾಗಿ ನಮ್ಗೆ ಯಾವ ರೀತಿ ಥಾಟ್ಸ್ ಇರುತ್ತೆ ಆ್ಯಂಡ್ ಯಾವ ರೀತಿ ಥಾಟ್ಸ್ನ ನಾವು ನಮ್ಮ ಲೈಫಲ್ಲಿ ಯಾವತ್ತೂ ಇಟ್ಕೋಬೇಕು ಅಂತ ಶೇರ್ ಮಾಡಿದ್ದಾರೆ. ಸೊ ಆ ಥಾಟ್ಸಲ್ಲಿ 4 ಟೈಪ್ಸ್ ಇರುತ್ತೆ ಸರ್ ತಿಳಿಸಿರೋ ಹಾಗೆ. ಒಂದು ಡಿಸಾಸ್ಟ್ರಸ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಮಿರಾಕ್ಯುಲಸ್ ಥಿಂಕಿಂಗ್. ಸೊ ಜನರಲಿ ಬಿಫೋರ್ ಮೆಡಿಟೇಷನ್ ನನ್ನ ಥಾಟ್ ಪ್ಯಾಟರ್ನ್ಸ್ ಎಲ್ಲ ತುಂಬ ನೆಗೆಟಿವ್ ಆಗಿರ್ತಿತ್ತು. ಬಟ್ ಯಾವಾಗಲೇ ನಾನು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದನ್ನೋ ನೆಗೆಟಿವ್ ಥಿಂಕಿಂಗಿಂದ ಎಲ್ಲ ಪಾಸಿಟಿವ್ ಥಿಂಕಿಂಗಾಗಿ ಮೂವ್ ಆಯಿತು ನನ್ನ ಥಾಟ್ ಪ್ಯಾಟರ್ನ್ಸ್ ಎಲ್ಲ. ಆ್ಯಂಡ್ ಇವಾಗ ಸಮ್ಟೈಮ್ಸ್ ಥಾಟ್ ಅಂದ್ಕೊಂಡಿದ್ದ ತಕ್ಷಣ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಮೋಸ್ಟ್ಲಿ ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ನಮ್ಗೆ ಅಷ್ಟು ಎನರ್ಜೀಸ್ನ ನಾವು ಮೆಡಿಟೇಷನ್ ಮಾಡಿ ಪಡಿಬೇಕು. ಸೊ ಮೆಡಿಟೇಷನ್ ಏನಕ್ಕೆ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ತುಂಬ ಕನ್ಫ್ಯೂಷನ್ ಇರುತ್ತೆ ಲೈಫಲ್ಲಿ, ನಮ್ಮ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಯಾವಾಗ ನಾವು ಮೆಡಿಟೇಷನ್ ಮಾಡ್ತಿರೋ ನಮ್ಮ ಮೈಂಡ್ ಒಂದು ಕಾಮ್ ಸ್ಟೇಟ್ಗೆ ಹೋದಾಗ ನಮಗೆ ಇನ್ನರಿಂದ ಗೈಡೆನ್ಸ್ ಸಿಗುತ್ತೆ. ಸೊ ಆ ರೀತಿ ನನಗೆ ನನ್ನ ಸ್ಟಡೀಸ್ ಮುಖ್ಯ ಅಂತ ಗೈಡೆನ್ಸ್ ಸಿಕ್ಕು ಮತ್ತೆ ನನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡಿ ಯಾವಾಗಲೇ ಮೆಡಿಟೇಷನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ನನ್ನ ಸ್ಟಡೀಸಲ್ಲೂ ತುಂಬ ಇಂಪ್ರೂವ್ಮೆಂಟ್ನ ನಾನು ನೋಡಿದ್ದೀನಿ. ಆ್ಯಂಡ್ ಆಲ್ಸೋ ಏನೇ ಚಾಲೆಂಜಸ್ ಬಂದರೂ ನಮ್ಮ ಲೈಫಲ್ಲಿ ನಾವು ಮೆಡಿಟೇಷನ್ ಮಾಡಿದ ಮೂಲಕ ಅದನ್ನು ಫೇಸ್ ಮಾಡೋ ಒಂದು ಇನ್ನರ್ ಸ್ಟ್ರೆಂತ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಶೇರ್ ಮಾಡಬೇಕಂದ್ರೆ, ಸೊ ನಾನು 7th ಸೆಮಿಸ್ಟರ್ ಕಂಪ್ಲೀಟ್ ಮಾಡಿ 8th ಸೆಮಿಸ್ಟರ್ ಕಂಟಿನ್ಯೂ ಮಾಡೋ ಟೈಮಲ್ಲಿ ನಮ್ಮ ಫ್ಯಾಮ್ಲಿ ಮಾಡ್ತಿದ್ದ ಬಿಸ್ನೆಸ್ಸಲ್ಲಿ ಲಾಸ್ ಬಂದು ನಾವು ಕಂಪ್ಲೀಟಾಗಿ ಏನೂ ಇಲ್ದಿರೋ ಸ್ಟೇಟಿಗೆ ಬಂದಿದ್ರಿ. ಸೊ ಆ ಟೈಮಲ್ಲಿ ನನಗೆ ಪ್ರಾಕ್ಟಿಕಲಿ ಒಂದು ಮೆಂಟಲ್ ಸ್ಟ್ರೆಂತ್ಗೆ ಒಂದು ಟೆಸ್ಟ್ ಥರ, ಒಂದು ಪರೀಕ್ಷೆ ಥರ ನಾನು ಫೇಸ್ ಮಾಡಿದೆ ನನ್ನ ಲೈಫಲ್ಲಿ. ಸೊ ಸಿನ್ಸ್ ಐ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್, ಸೊ ಆ ಮೂಮೆಂಟಲ್ಲೂ ಯಾವುದೇ ಡಿಫಿಕಲ್ಟೀಸ್ ಬಂದರೂ ಡಿಪ್ರೆಷನ್ಗೆ ಹೋಗ್ದಿರಾ ನಾನು ನನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡಿ 6 ಮಂತ್ಸ್ ನಮ್ಮ ಫ್ರೆಂಡ್ಸ್ ಮನೇಲಿ, ಅವ್ರ ಮನೇಲಿ ಆ್ಯಂಡ್ ರಿಲೇಟಿವ್ಸ್ ಮನೇಲಿ ಇದ್ದು ನಾನು ಎಜುಕೇಷನ್ನ ಕಂಪ್ಲೀಟ್ ಮಾಡಿ, ಸೊ ನೆಕ್ಸ್ಟ್ ಡೇ, ಇವತ್ತು ಲಾಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ನನ್ನ ಲೈಫಲ್ಲಿ ನಂಗೆ ಜಾಬ್ ಸಿಕ್ತು. ಸೊ ಆ ಜಾಬ್ ಸಿಗೋದ್ರಿಂದ ಐ ವಾಸ್ ಏಬಲ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮ್ಲಿ. ಸೊ ಈ ರೀತಿ ಎಷ್ಟೋ ಮಿರಾಕ್ಯುಲಸ್ ವೇಸಲ್ಲಿ ಮೆಡಿಟೇಷನ್ ನಮಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ನಮ್ಮ ಲೈಫಲ್ಲಿ. ಆ್ಯಂಡ್ ಒಂದು ಲಾಸ್ಟ್ 1 ಇಯರಿಂದ ಬ್ರಹ್ಮರ್ಷಿ ಪತ್ರಿಜಿ ಅವರು ಸ್ಟಾರ್ಟ್ ಮಾಡಿರೋ ಯೂತ್ ವಿಂಗ್, ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ ಅನ್ನೋ ಯೂತ್ ವಿಂಗಲ್ಲಿ ಎಷ್ಟೋ ಯಂಗ್ಸ್ಟರ್ಸ್ ನಾವೆಲ್ಲ ಸೇರಿ ಮೆಡಿಟೇಷನ್ ಆ್ಯಂಡ್ ಅಹಿಂಸಾನ ಪ್ರತಿ ಸ್ಕೂಲ್ಸಲ್ಲಿ, ಕಾಲೇಜಸ್ಸಲ್ಲೆಲ್ಲ ಸ್ಪ್ರೆಡ್ ಮಾಡ್ತಿದ್ದೀರಿ. ಸೊ ಈ ಸರ್ವಿಸ್ ಮಾಡೋದ್ರಿಂದ ಸಹ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಆಗುತ್ತೆ. ನಾವು ಯಾವಾಗ ಸರ್ವಿಸ್ ಮಾಡ್ತಿರೋ, ಅಂದರೆ ನಾವು ಯಾವಾಗ ಇನ್ನೊಬ್ರಿಗೆ ಮೆಡಿಟೇಷನ್ನ ಟೀಚ್ ಮಾಡ್ತಿರೋ, ನಾವು ಮೆಡಿಟೇಷನ್ ಮಾಡೋದಕ್ಕಿಂತ ಎಷ್ಟೋ ಹ್ಯಾಪಿನೆಸ್ ನಾವು ಸರ್ವಿಸ್ ಮಾಡೋದ್ರಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಸೊ ಪೈಮಾ ಒಂದು ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಯಂಗ್ಸ್ಟರು ಸ್ಪಿರಿಚುವಲ್ ಸೈನ್ಸ್ನ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಮೆಡಿಟೇಷನ್ನ ಆ್ಯಂಡ್ ವೆಜಿಟೇರಿಯನಿಸಮ್ನ ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿ ಪ್ರತಿ ಮೂಮೆಂಟ್ನ ಲೈಫ್ನ ಸೆಲೆಬ್ರೇಟ್ ಮಾಡ್ಕೋಬೇಕು. ಆ್ಯಂಡ್ ಯಾವಾಗ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗ ನಿಮ್ಗೆ ಎಷ್ಟೋ ಅದ್ಭುತವಾದ ಯೂನಿವರ್ಸಲ್ ಲಾಸ್ ಅನ್ನೋದು ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಆಗಿರ್ಬೋದು. ಸೊ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಡಿಟೇಷನ್
ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋ ಮೂಲಕನೇ ಬರುತ್ತೆ ನಮ್ಮ ಲೈಫಲ್ಲಿ. ಸೊ ಪ್ರತಿಯೊಬ್ಬ ಯಂಗ್ಸ್ಟರು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಅವ್ರ ಲೈಫ್ನ ಅವ್ರು ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಅವ್ರು ಏನು ಗೋಲ್ನ ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಆ ಗೋಲ್ನ ಅಚೀವ್ ಮಾಡೋದಕ್ಕೆ ಮೆಡಿಟೇಷನಿಂದ ನಾವು ಗೇನ್ ಮಾಡೋ ಒಂದು ಕಾಸ್ಮಿಕ್ ಎನರ್ಜಿ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಯಂಗ್ಸ್ಟರ್ ಶುಡ್ ಬಿಕಮ್ ಎ ಮೆಡಿಟೇಟರ್ ಆ್ಯಂಡ್ ಬಿಕಮ್ ಎ ವೆಜಿಟೇರಿಯನ್. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಪೈಮಾ. ಆ್ಯಂಡ್ ಈ ಒಂದು ಅದ್ಭುತವಾದ ಎಷ್ಟೋ ಪ್ರೋಗ್ರಾಮ್ಸ್ನ ಪೈಮಾ ಮೂಲಕ ಮಾಡ್ತಿದ್ದೀರಿ. ಪೈಮಾದಲ್ಲಿ ಪೈಮಾ ಕಲಾಂಜಲಿ ಅಂದರೆ ಇಟ್ಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್. ನಿಮ್ಮೊಂದು ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪೈಮಾ ಕಲಾಂಜಲಿ ಅನ್ನೋ ಒಂದು ಶೋನ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಆ್ಯಂಡ್ ಅದೇ ರೀತಿ ಮಕ್ಕಳಿಗೋಸ್ಕರ 7 days ವರ್ಕ್ಶಾಪ್ ಮಾಡ್ತಿದ್ದೀರಿ, ವೇರ್ ಮೆಡಿಟೇಷನ್ ಜೊತೆಗೆ ಒಂದು ಸ್ಟೋರೀಸ್ ಆಗಿರ್ಬೋದು ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಇದನ್ನು ಟೀಚ್ ಮಾಡ್ತಿದ್ದೀರಿ. ಆ್ಯಂಡ್ ಯಂಗ್ಸ್ಟರ್ಸ್ಗೋಸ್ಕರ ಸ್ಪೆಸಿಫಿಕ್ಕಾಗಿ ಅವೇಕನಿಂಗ್ ಯೂತ್ ಅಂತ 11 days ವರ್ಕ್ಶಾಪ್ನ ಸಹ ಮಾಡ್ತಿದ್ದೀರಿ. ಆ್ಯಂಡ್ ರೀಸೆಂಟಾಗಿ ಸ್ವ್ಯಾಗ್ ಅನ್ನೋ ಸೇವ್ ವಾಟರ್ ಆ್ಯಂಡ್ ಗೋ ಗ್ರೀನ್ ಅನ್ನೋ ಆ್ಯಕ್ಟಿವಿಟಿ ಸಹ ಪೈಮಾ ಮೂಲಕ ಮಾಡ್ತಿದ್ದೀರಿ. ಸೊ ಈ ರೀತಿ ಎಷ್ಟೋ ಆ್ಯಕ್ಟಿವಿಟೀಸ್ ಪೈಮಾ ಮೂಲಕ ಮಾಡ್ತಿದ್ದೀರಿ. ಆ್ಯಂಡ್ ಪೈಮಾದಲ್ಲಿ ನೆಕ್ಸ್ಟ್ ಇನ್ನೂ ಅಪ್ಕಮಿಂಗ್ ಫ್ಯೂಚರ್ ಪ್ರಾಜೆಕ್ಟ್ಸಲ್ಲಿ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಸಹ ನಾವು ಸ್ಟಾರ್ಟ್ ಮಾಡ್ತಿದ್ದೀರಿ. ಸೊ ಈ ರೀತಿ ಪ್ರತಿಯೊಂದು ಯಂಗ್ಸ್ಟರು ಡೈನಾಮಿಕ್ಕಾಗಿ ಒಂದು ಆಲ್ರೌಂಡರ್ ಆಗಿ ಡೆವಲಪ್ ಆಗಬೇಕಂದ್ರೆ ಎಲ್ಲ ಫೀಲ್ಡಲ್ಲೂ ಅವರೊಂದು ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡೋದಕ್ಕೆ ಮೆಡಿಟೇಷನ್ ಅನ್ನೋದು ತುಂಬ ಬೇಸಿಕ್ಕಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಮೆಡಿಟೇಷನ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಮ್ಮ ಲೈಫಲ್ಲಿ ನಾವು ಏನೇ ಮಾಡಬೇಕಂದ್ರೂ ಎನರ್ಜೀಸ್ ಅನ್ನೋದು ತುಂಬ ಮುಖ್ಯ. ನಾವೆಷ್ಟು ಎನರ್ಜಿಟಿಕ್ ಆಗಿರ್ತೀರೋ ಅಷ್ಟು ಅದ್ಭುತವಾಗಿ ನಾವೆಲ್ಲ ಆ್ಯಕ್ಟಿವಿಟೀಸ್ನ ಎಫಿಷಿಯೆಂಟಾಗಿ ಮಾಡ್ಬೋದು. ಆ್ಯಂಡ್ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಹೈಯೆಸ್ಟ್ ಲೆವೆಲ್ ಆಫ್ ಕಾಸ್ಮಿಕ್ ಎನರ್ಜೀಸ್ನ ನಾವು ಗೇನ್ ಮಾಡಿಕೊಂಡು ಎಲ್ಲ ಫೀಲ್ಡಲ್ಲೂ ನಾವು ನಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ನ ಎಕ್ಸಿಬಿಟ್ ಮಾಡ್ಬೋದು. ಸೊ ಪ್ರತಿಯೊಬ್ಬ ಯಂಗ್ಸ್ಟರ್ಗೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಮೆಡಿಟೇಷನ್ ಅನ್ನೋದು ತುಂಬ ತುಂಬ ಮುಖ್ಯ. ಆ್ಯಂಡ್ ಎಕ್ಸ್ಪೆಷಲಿ ಈಗ ಇರೋ ಈ ಕಾಂಪಿಟೇಷನ್ ವರ್ಲ್ಡಲ್ಲಿ, ಈಗಿರೋ ಈ ಡಿಜಿಟಲ್ ವರ್ಲ್ಡಲ್ಲಿ ನಮ್ಮ ಮೈಂಡು ಯಾವಾಗಲೂ ಕಂಟಿನ್ಯೂಸ್ ಆಗಿ ಏನೋ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಕಂಟಿನ್ಯೂಸ್ ಥಾಟ್ ಪ್ರೊಸೆಸ್ಸಲ್ಲಿ ನಡೀತಾನೆ ಇರುತ್ತೆ. ಸೊ ಮೈಂಡಿಗೆ ನಾವು ರೆಸ್ಟ್ ಕೊಡೋದು ತುಂಬ ಮುಖ್ಯ. ಗಿವಿಂಗ್ ರೆಸ್ಟ್ ಟು ಅವರ್ ಮೈಂಡ್ ಈಸ್ ಕಾಲ್ಡ್ ಮೆಡಿಟೇಷನ್. ಸೊ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಯಂಗ್ಸ್ಟರ್, ಪ್ರತಿಯೊಬ್ಬ ಯುವಕರಿಗೂ ನಾನು ಧ್ಯಾನ ಅಭ್ಯಾಸ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಪ್ಲೀಸ್ ಜಾಯಿನ್ ಪೈಮಾ, ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ. PMC ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಅದ್ಭುತವಾದ ಗೈಡೆನ್ಸ್ ಆಗಿರ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನೀವೆಲ್ಲ PMC ಕನ್ನಡ ಚಾನಲಲ್ಲಿ ವೀಕ್ಷಣೆ ಮಾಡ್ಬೋದು. ಆ್ಯಂಡ್ ಎಲ್ಲರೂ PMC ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.